ಲಂಡನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿಂಚಿಂಗ್ ಬಸವಣ್ಣನ ಪ್ರತಿಮೆಗೆ ನಮನ ಸಲ್ಲಿಸಿದ ಮೋದಿ. ಲಂಡನ್ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಬಸವಣ್ಣನ ಪ್ರತಿಮೆಗೆ ನಮನ ಸಲ್ಲಿಸಿದ್ರು. ಬಸವ ಜಯಂತಿ ಪ್ರಯುಕ್ತ ಥೇಮ್ಸ್ ನದಿ ತೀರದಲ್ಲಿರುವ ಬಸವಣ್ಣನ ಪುತ್ಥಳಿಗೆ ಪ್ರಿನ್ಸ್ ಚಾರ್ಲ್ಸ್ ಜೊತೆಗೆ ಆಗಮಿಸಿದ ನರೇಂದ್ರ ಮೋದಿ ಪುಷ್ಪ ನಮನ ಮಾಡಿದ್ರು. ದಿ ಲ್ಯಾಂಬತ್ ಬಸವೇಶ್ವರ ಫೌಂಡೇಶನ್ನಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಬಸವಣ್ಣನ ಪ್ರತಿಮೆಗೆ ನಮನ ಸಲ್ಲಿಸಿದ್ರು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಸವ ಜಯಂತಿ ಪ್ರಯುಕ್ತ ಥೇಮ್ಸ್ ನದಿ ತೀರದಲ್ಲಿರುವ ಬಸವಣ್ಣನ ಪುತ್ಥಳಿಗೆ ಪ್ರಿನ್ಸ್ ಚಾರ್ಲ್ಸ್ ಜೊತೆಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ಆ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಇದು ಲಂಡನ್ನ ಥೇಮ್ಸ್ ನದಿ ತೀರದಲ್ಲಿರುವಂತಹ ಬಸವಣ್ಣ ಅವರ ಪುತ್ಥಳಿಗೆ ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಪುತ್ಥಳಿಯನ್ನ ಅನಾವರಣಗೊಳಿಸಿದ್ರು. ಆ ಪುತ್ಥಳಿಗೆ ಇವತ್ತು ಮಾಲಾರ್ಪಣೆ ಮಾಡೋದ್ರ ಮೂಲಕ ಪುಷ್ಪ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ದಿ ಲ್ಯಾಂಬತ್ ಬಸವೇಶ್ವರ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಲಂಡನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಸವಣ್ಣ ಅವರ ಪ್ರತಿಮೆಗೆ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನು ಲಂಡನ್ ಸಂಸತ್ ಎದುರು ಥೇಮ್ಸ್ ತೀರದಲ್ಲಿರುವ ಈ ಪ್ರತಿಮೆಗೆ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ಭಾರತ್ ಕಿ ಬಾತ್ ಸಬ್ಕೆ ಸಾಥ್ನಲ್ಲಿ ಮೋದಿ ಸಂದೇಶವನ್ನು ಕೂಡ ಸಾರಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಬಸವಣ್ಣನವರ ಪುತ್ಥಳಿಗೆ ಲಂಡನ್ನ ಥೇಮ್ಸ್ ನದಿ ತೀರದಲ್ಲಿ ಪುಷ್ಪ ನಮನವನ್ನ ನರೇಂದ್ರ ಮೋದಿಯವರು ಸಲ್ಲಿಸಿದ್ದಾರೆ. ಯಾರೆಲ್ಲ ಉಪಸ್ಥಿತರಿದ್ರು ಈ ಸಮಯದಲ್ಲಿ? ಶಮೀರಾ, ಏನು ನೋಡಬಹುದು, ನವೆಂಬರ್ 14, 2015 ಇದೇ ಲಂಡನ್ ನಲ್ಲಿ ಇದ್ದಂತಹ ಇವತ್ತು ಏನು ಮೋದಿ ಅವರು ಒಂದು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಇದೇ ಪ್ರತಿಮೆಯನ್ನ ನವೆಂಬರ್ 14, 2015 ಮೋದಿ ಅವರು ಕೂಡ ಇದೇ ಪ್ರತಿಮೆಯನ್ನ ಉದ್ಘಾಟನೆ ಕೂಡ ಮಾಡಿದ್ರು. ಇವತ್ತು ಬಸವ ಜಯಂತಿ ಪ್ರಯುಕ್ತನೂ ಕೂಡ ಲಂಡನ್ನ 4 ದಿನಗಳ ಟೂರ್ ನಲ್ಲಿರುವಂತಹ ಮೋದಿ ಅವರು ಅದೇ ಬಸವಣ್ಣನ ಪ್ರತಿಮೆಗೆ ಇವತ್ತು ಪುಷ್ಪಾರ್ಚನೆ ಮಾಡೋ ಮೂಲಕ ಬಸವಣ್ಣನವರ ತತ್ವಗಳು ಮತ್ತು ಅವರ ಸಿದ್ಧಾಂತಗಳನ್ನ ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು, ಸಮಾಜಕ್ಕೆ ಅವರು ಕೊಟ್ಟಂತ ಕಾಣಿಕೆಗಳು ಏನಿದಾವೆ ಅವುಗಳನ್ನ ನಾವು ಪರಿಪಾಲನೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಏನು ಪುಷ್ಪಾರ್ಚನೆ ಸಮಯದಲ್ಲಿ ಅಲ್ಲಿದ್ದಂತ ಭಾರತೀಯರೆಲ್ಲರೂ ಕೂಡ ಮೋದಿ ಅವರ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೂ ಕೂಡ ಮುಗಿಬಿದ್ದಿದ್ರು. ಇದು ಒಂದು ಭಾಗ ಆಯ್ತು ಅನ್ನೋದಾದ್ರೆ, ಮತ್ತೊಂದು ಕಡೆ ಏನು ಬಸವಣ್ಣನವರ ಪ್ರತಿಮೆಗೆ ಮೋದಿ ಅವರು ಮಾಲಾರ್ಪಣೆ ಮಾಡಿರೋದು ಕೂಡ ಒಂದು ರಾಜಕೀಯವಾಗಿ ಒಂದು ತಿರುಗ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಚುನಾವಣೆ ಕೂಡ ನಡೀತಾ ಇರುವಂತದ್ದು. ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿರುವಂತದ್ದು, ಜೊತೆಗೆ ಇದನ್ನ ಒಂದು ಚುನಾವಣಾ ತಂತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದಷ್ಟು ಟ್ವೀಟ್ಗಳು, ಒಂದಷ್ಟು ಅವರದ್ದೇ ಆದಂತಹ ಪ್ರಧಾನಿ ಮೋದಿ ಅವರು ಏನು ಫಾಲೋ ಮಾಡ್ತಾ ಇದ್ದಾರೆ ಟ್ವಿಟ್ಟರ್, ಅದರಲ್ಲೂ ಕೂಡ ಇದರ ಬಗ್ಗೆ ಒಂದಷ್ಟು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಶಮೀರಾ, ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.